ನಮಸ್ತೆ ಸರ್. ನಮಸ್ತೆ ಸರ್. ಡಾಕ್ಟರ್ ಪ್ರಭು ಅಂತ. ಡಾಕ್ಟರ್ ಪ್ರಭು ನೀರಮ್ಮ. ಓಕೆ, ಇವಾಗ ಅಮ್ಮ ಬಂದು ನಮ್ಮ ಸರಾಕೆರೆಗೆ ಡೆಲಿವರಿ ಮಾಡಿದ್ರು ಸ್ವಲ್ಪ ದಿನ. ಆಮೇಲೆ ಇವಾಗ ಮನೆಗೆ ಡಿವೈಸ್ ತಗೊಂಡಿದ್ದೀರಾ, ಹೇಗೆ ಅನಿಸ್ತದೆ? ಇದು ನಾವು ಮೊದಲು ಎಕ್ವಾಗಾರ್ಡ್ ನೀರು ಕುಡಿತಾ ಇದ್ವು. ನೀವು ಬಂದು ಮತ್ತೆ ಹೇಳಿದ್ರ, ಡೆಮೋ ಮಾಡಿ ತೋರಿಸಿದ್ರ ನೀವು. ಇದರಲ್ಲೆಲ್ಲ ಮಿನರಲ್ಸ್ ಇರುತ್ತೆ, ಇದೆಲ್ಲ ಡಿಸ್ಟ್ರಾಯ್ ಆಗ್ಬಿಡ್ತದೆ. ಈ ಕುಡಿದ್ರೆ ಒಳ್ಳೇದು, ಶರೀರಕ್ಕೆ ಒಳ್ಳೇದು, ಕಾಯಿಲೆ ಒಳ್ಳೇದು, ಬೇಗ ರಿಕವರ್ ಆಗೋ ಚಾನ್ಸಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಅದ್ರ ಪ್ರಕಾರ ನಾವು ತಗೊಂಡಿದ್ವಿ. ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಏನು ಬಾಯಿಗೆ ಮಾಡ್ತಾ ಇಲ್ಲ ನೀರು, ಅದನ್ನ ಆಸ್ ಇಟ್ ಈಸ್ ಕುಡಿತಾ ಇದ್ದೀವಿ. ನಮ್ಮ ಪ್ರಕಾರ ಕುಡಿತಾ ಇದ್ದೀವಿ, ಡೈರೆಕ್ಟ್ ಆಗಿ ಕುಡಿತಾ ಇದ್ವಿ. ನಮಗೆ ಯಾವುದು ತೊಂದರೆ ಇಲ್ಲ. ಗಂಟಲು ನೋವಾಗಲಿ, ಶೀತ ಆಗಲಿ, ಕೆಮ್ಮಾಗಲಿ ಇಲ್ಲ. ಆ ನೀರು ಕುಡಿಯೋಕೆ ಸ್ವಲ್ಪ ಬರ್ತಾ ಇತ್ತು. ಆ ಥರ ಅದಕ್ಕೆ ಯಾವುದು ಕಾಣ್ತಾ ಇಲ್ಲ, ಮಕ್ಕಳಿಗೂ ಕಾಣ್ತಾ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಅದರಿಂದ ಅದಕ್ಕೆ ಒಳ್ಳೇದು ಅನ್ಸುತ್ತೆ. ಒಳ್ಳೇದು. ಓಕೆ ಸರ್, ಇವಾಗ ನೀವೆಲ್ಲರೂ ಕೂಡ ಈ ನೀರನ್ನ ಕುಡಿತಾ ಇದ್ದೀರಾ. ಅಮ್ಮಗೆ ಏನ್ ತೊಂದರೆ ಇತ್ತು, ಏನ್ ಗುಣ ಆಗಿದೆ ನೀರು ಕುಡಿದು? ಈಗ ಇದು ಕುಡಿತಾರೆ, ಪ್ಲಸ್ ಥೆರಪಿ ತಗೊಳ್ತಾ ಇದ್ದಾರೆ. ಬೆಡ್ ಅಲ್ಲಿ ಇದೆಲ್ಲ ಮಾಡ್ತಾರೆ. ಅದು ಎರಡು ಸೇರಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ. ನೀರು ಕುಡಿಯೋದಕ್ಕೂ ಒಳ್ಳೇದು, ಪ್ಲಸ್ ಥೆರಪಿ ತಗೊಳ್ತಾ ಇದ್ದಾರೆ. ಎರಡೊಂದು ಸೇರಿ ಅವರಿಗೆ ಇಂಪ್ರೂವ್ಮೆಂಟ್ ಇದೆ. ಅವ್ರಿಗೆ ನೋಡಿದಾಗೆ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಏನ್ ತೊಂದರೆ ಇವಾಗ ಗುಣ ಇತ್ತು. ಮೊದಲು ಜಾಯಿಂಟ್ಸ್ ಪೈನ್ ಇತ್ತು, ಹಿಮ್ಮಡಿ ನೋವು ಇತ್ತು, ಕ್ಯಾಲ್ಸಿಯಂ ಸ್ಪರ್ ಅಂತ ಹೇಳ್ತೀವಿ ಅದಕ್ಕೆ, ಸ್ವಂತ ನೋವು ಇತ್ತು, ಲಂಬರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಎರಡು ಕಡಿಮೆ ಆಗಿದೆ ವಿತೌಟ್ ಟ್ಯಾಬ್ಲೆಟ್. ಮೊದಲು ತಗೊಳ್ತಾ ಇದ್ರು ಟ್ಯಾಬ್ಲೆಟ್, ವಾರಕ್ಕೆ 2 ಸಾರಿ 3 ಸಾರಿ ಪೇನ್ ತಗೊಳ್ತಾ ಇದ್ರು. ಆ ಪೇನ್ ಇವಾಗಿಲ್ಲ. ಅದು ನಮಗೆ ಗೊತ್ತಾಗಿದೆ, ಅದು ಇಂಪ್ರೂವ್ಮೆಂಟ್ ಇದೆ. ವಾಟರ್ಲೂ ಇದೆ, ಬೆಡ್ ಅಲ್ಲೂ ಇದೆ ಅಂತ ಅರ್ಥ. 100% ಹೇಳ್ತೀನಿ, ಅದು ಒಳ್ಳೇದು. ಜೇಡ್ ವಾಟರ್ ಇರೋದ್ರಿಂದ 100% ಒಳ್ಳೇದು. ಮೆಡಿಸಿನ್ ಇಲ್ದಿರಂತ ಜೀವನ ಮಾಡ್ಬೋದು. ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಟ್ರಿ. ಸರಿ ಸರ್, ಈಗ ಅಲ್ಲಿ ಸರಾಕೆರೆಗೆ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಥೆರಪಿ ತಗೊಳ್ಳಿ, ಅದರಿಂದ ಇಂಪ್ರೂವ್ಮೆಂಟ್ ಇದೆ. ಏನೇ ಕಾಯಿಲೆ ಬಂದ್ರು ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅದರಲ್ಲಿ ಟ್ಯಾಬ್ಲೆಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಬಹುದು, ಆದಷ್ಟು ಅವಾಯ್ಡ್ ಮಾಡಬಹುದು ಟ್ಯಾಬ್ಲೆಟ್ ನ. ಸರ್, ಇವಾಗ ನೀವು ಡಾಕ್ಟರ್ ಆಗಿ ಟ್ಯಾಬ್ಲೆಟ್ ನ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಿದ್ದೀರಾ. ಖುಷಿಯಾಗಿರುವಂತ ವಿಷಯ. ಥ್ಯಾಂಕ್ ಯು ಸರ್.